ಮೇರೆ ಎಲ್ಕರ ಈ ದಿನ ನಾವು ಸಂಭ್ರಮ ಶನಿವಾರ ಕಾರ್ಯಕ್ರಮದ ಕುರಿತಂತೆ ಒಂದು ಚಟುವಟಿಕೆ ಬ್ಯಾಂಕ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ. ಈಗ ಆಲ್ರೆಡಿ ನಮಗೆ ಗೊತ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಮಕ್ಕಳಿಗೆ ಪ್ರತಿ ತಿಂಗಳ 3ನೇ ಶನಿವಾರದಂದು ನೋ ಬ್ಯಾಗ್ ಡೇ ನಿಮಿತ್ತ ಒಂದು ಇಲಾಖೆಯ ಸುತ್ತಲೇ ಈಗ ಆಲ್ರೆಡಿ ಬಂದಿರತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಒಂದು ನೋ ಬ್ಯಾಗ್ ಡೇ ಕಾರ್ಯಕ್ರಮದ ಪರವಾಗಿ ಏನೇನು ಚಟುವಟಿಕೆಗಳನ್ನು ಕೈಗೊಳ್ಳುವುದು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಸ್ನೇಹಿತರೆ, ಈ ಒಂದು ಅದಕ್ಕಿಂತ ಮುಂಚಿತವಾಗಿ ನಾವು ಕಾರ್ಯಕ್ರಮದ ಪರಿಕಲ್ಪನೆ ಏನು ಅಂತ ನೋಡೋಣ. ಪಠ್ಯಕ್ರಮದಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವವನ್ನು ಬಲವಾಗಿ ಒಪ್ಪಿಕೊಳ್ಳಲಾಗದಿದ್ದರೂ ಸಹ ಅದನ್ನು ನಾವು ತರಗತಿ ಕೋಣೆಯಲ್ಲಿ ಯಾವ ರೀತಿಯಾಗಿ ಅದನ್ನು ನಾವು ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಶಿಕ್ಷಕರಿಗೆ ಒಂದು ಸವಾಲಾಗಿದೆ ಸ್ನೇಹಿತರೆ. ಇಂತಹ ಒಂದು ಕಾರ್ಯನಿಮಿತ್ತವಾಗಿ ಈ ನಮ್ಮ ಇಲಾಖೆ ಏನಾಗಿದೆ ಅಂತಂದರೆ, ಒಂದು ಸಂಭ್ರಮ ಶನಿವಾರ ಕಾರ್ಯಕ್ರಮವನ್ನು ನೀವು ಇಂತಹ ಏನು ನೀವು ಸವಾಲುಗಳನ್ನು ಎದುರಿಸ್ತಾ ಇದ್ದೀರಿ ಅದನ್ನು ಸಮರ್ಪಕವಾಗಿ ಎದುರಿಸಲಿಕ್ಕೆ ಈ ಸಂಭ್ರಮ ಶನಿವಾರ ಅನ್ನೋ ಕಾರ್ಯಕ್ರಮವನ್ನು ನೀವು ನಿರ್ವಹಣೆ ಮಾಡಿ ಅಂತೇಳಿ ಇಲಾಖೆ ಸುತ್ತಲೇ ಈಗ ಆಲ್ರೆಡಿ ಹೊರಡಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಈ ಒಂದು ಹಿನ್ನೆಲೆಯಲ್ಲಿ ನೂತನ ಶಿಕ್ಷಣ ನೀತಿ ಏನಿದೆ, NEP ಏನಿದೆ, ಅದು ಸಹ ವರ್ಷದಲ್ಲಿ ಒಟ್ಟು 10 ದಿನಗಳು ಬ್ಯಾಗ್ ರಹಿತ ದಿನವನ್ನು ಆಚರಣೆ ಮಾಡಲಿಕ್ಕೆ ಶಿಫಾರಸನ್ನು ಮಾಡ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಒಂದು ಕಾರ್ಯಕ್ರಮವು ಮಗುವಿನಲ್ಲಿ ಸ್ವತಂತ್ರವಾಗಿ ಯೋಚಿಸ್ತಕ್ಕಂತಹ ಮತ್ತು ಸೂಕ್ಷ್ಮಗ್ರಾಹಿ ಮತ್ತು ಸಂತಸ ಮನಸ್ಸಿನ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಅವಶ್ಯಕವಾದ ಧನಾತ್ಮಕ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಸಹಾಯಕವಾಗುತ್ತೆ ಸ್ನೇಹಿತರೆ. ಮಕ್ಕಳನ್ನು ಉತ್ತಮ ನಾಗರಿಕರನ್ನು ಬೆಳೆಸಲಿಕ್ಕೆ ಪ್ರೋತ್ಸಾಹಿಸುವ ಚಟುವಟಿಕೆಗಳಲ್ಲಿ ಈ ಒಂದು ನೋ ಬ್ಯಾಗ್ ಡೇ ಕಾರ್ಯಕ್ರಮವೂ ಸಹ ಒಂದು ಬಹುಮುಖ್ಯವಾದಂಥ ಒಂದು ಉದ್ದೇಶವಾಗಿದೆ. ಈ ಒಂದು ಕಾರ್ಯಕ್ರಮದ ದಿನ ಯಾವುದೇ ಪುಸ್ತಕ, ನೋಟ್ ಪುಸ್ತಕ, ಬ್ಯಾಗು ಇಲ್ಲದೆ ಮಕ್ಕಳು ಶಾಲೆಗೆ ಬರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಮಕ್ಕಳಿಗೆ ನಾಗರಿಕ ಪ್ರಜ್ಞೆಯನ್ನು ಬೆಳೆಸುವ ಜೊತೆಗೆ ಸಾಮಾಜಿಕ ಭಾವನಾತ್ಮಕ ಕೌಶಲ್ಯಗಳು ಹಾಗೂ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಮತ್ತು ಸಂತಸದಾಯಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಶಾಲೆಯಲ್ಲಿ ಮಕ್ಕಳು ತಮ್ಮ ಹೆಚ್ಚಿನ ಸಮಯವನ್ನು ಗ್ರಂಥಾಲಯ, ಪ್ರಯೋಗಾಲಯ, ಕ್ರೀಡಾಂಗಣ ಮತ್ತು ಇನ್ನಿತರ ಕ್ಷೇತ್ರ ಭೇಟಿಗಳಂತಹ ಚಟುವಟಿಕೆಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಮಕ್ಕಳು ತಮ್ಮನ್ನು ತಾವು ಅದರಲ್ಲಿ ತೊಡಗಿಸಿಕೊಳ್ತಾರೆ ಅನ್ನೋದು ಬಹುಮುಖ್ಯವಾದಂಥ ಉದ್ದೇಶ ಸ್ನೇಹಿತರೆ. ಹಾಗಾದರೆ ಈ ಒಂದು ನೋ ಬ್ಯಾಗ್ ಡೇ ಕಾರ್ಯಕ್ರಮದ ಬಹುಮುಖ್ಯವಾದಂಥ ಉದ್ದೇಶಗಳು ಯಾವುವು ಅಂತ ನಾವು ನೋಡಿದ್ರೆ, ಮಕ್ಕಳಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿ ನಾಗರಿಕ ಪೌರ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಚಟುವಟಿಕೆ ಆಧಾರಿತ ಅನ್ವಯಿಕ ಕಲಿಕೆಯನ್ನು ಉಂಟು ಮಾಡುವುದರ ಮೂಲಕ ಮಕ್ಕಳನ್ನು ಭಾಗವಹಿಸುವಿಕೆಯಲ್ಲಿ ಪ್ರೇರೇಪಿಸ್ತಕ್ಕಂಥದ್ದು ಮುಖ್ಯವಾದಂಥ ಉದ್ದೇಶ. ಮಕ್ಕಳಿಗೆ ಶೈಕ್ಷಣಿಕ ಭೌತಿಕ ಹೊರೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು, ಮೌಲ್ಯಾಧಾರಿತ ಶಿಕ್ಷಣದ ಮೂಲಕ ಮಕ್ಕಳಲ್ಲಿ ಸಮಗ್ರ ವ್ಯಕ್ತಿತ್ವವನ್ನು ಬೆಳೆಸ್ತಕ್ಕಂಥದ್ದು ಬಹುಮುಖ್ಯವಾದಂಥ ಉದ್ದೇಶಗಳು ಸ್ನೇಹಿತರೆ. ಹಾಗಾದರೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಮತ್ತು ಅನುಷ್ಠಾನ ಮಾಡ್ತಕ್ಕಂಥದ್ದು ಹೇಗೆ ಅಂತ ನಾವು ನೋಡೋದಾದರೆ, ಈಗ ಆಲ್ರೆಡಿ ನಮಗೆ ಗೊತ್ತಿರೋ ಹಾಗೆ ಸಂಭ್ರಮ ಶನಿವಾರ ಅಂದರೆ ಪ್ರತಿ ತಿಂಗಳ 3ನೇ ಶನಿವಾರದಂದು ಈ ಒಂದು ಇಲಾಖೆ ಹೊರಡಿಸ್ತಕ್ಕಂಥದ್ದು ಮುಖ್ಯ ಒಂದು ಆದೇಶ ಏನಿದೆ ಅದು ಏನಪ್ಪ ಅಂತಂದರೆ ನೋ ಬ್ಯಾಗ್ ಡೇ ಅಂತ ಸ್ನೇಹಿತರೆ. ಈ ಒಂದು ನೋ ಬ್ಯಾಗ್ ಡೇ ಉದ್ದೇಶ ಏನಪ್ಪ ಅಂದರೆ, ವಿದ್ಯಾರ್ಥಿಗಳನ್ನು ಬಹುಮುಖ ಚಟುವಟಿಕೆಗಳಲ್ಲಿ ತೊಡಗಿಸ್ತಕ್ಕಂಥದ್ದು, ನಾಗರಿಕ ಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಅನುಕೂಲವಾಗುತ್ತೆ. ಒಟ್ಟು 10 ಮಾಡೆಲ್ಗಳನ್ನು ಸಿದ್ಧಪಡಿಸಲಾಗಿದೆ. ಒಂದು 10 ಮಾಡೆಲ್ಗಳಲ್ಲಿ ಪ್ರತಿ ಮಾಡೆಲ್ನಲ್ಲಿ 3 ಪ್ರಮುಖ ಘಟಕಗಳನ್ನು ಒಂದೇ ಘಟಕಗಳು ಇವೆ. ಅದರಲ್ಲಿ ತಿಂಗಳಿಗೆ ಒಂದು ವಿಷಯದ ಒಂದು ಮಾಡೆಲನ್ನು 3 ಗಂಟೆಗಳ ಅವಧಿಗೆ ಅಳವಡಿಸುವಂತೆ ಯೋಚಿಸಲಾಗಿದೆ. ಹಾಗಾದರೆ ಆ 3 ಪ್ರಮುಖವಾಗಿರ್ತಕ್ಕಂಥ ಘಟಕಗಳು ಯಾವಪ್ಪ ಅಂತಂದರೆ, ಅರಿವು, ಅನುಭವ ಮತ್ತು ಅವಲೋಕನ ಅಂತೇಳಿ. 3 ಪ್ರಮುಖ ಘಟಕಗಳಲ್ಲಿ ಒಂದಾಗಿರ್ತಕ್ಕಂತಹ ಅರಿವು ಎಂಬತಕ್ಕಂಥ ಒಂದು ಉಪಘಟಕದ ಬಗ್ಗೆ ನಾವು ನೋಡೋದಾದರೆ, ಈ ಘಟಕ ನಿಗದಿತ ವಿಷಯದ ಕುರಿತು ವಾಸ್ತವ ಸಂಗತಿ ತಿಳಿಯುವಂತಹ ಚಟುವಟಿಕೆಗಳನ್ನು ಹೊಂದಿರುತ್ತೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಪ್ರಸ್ತುತ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ತಿಳಿಯಲಿಕ್ಕೆ ವಿದ್ಯಾರ್ಥಿಗಳಿಗೆ ಸಹಾಯಕವನ್ನು ಮಾಡುತ್ತೆ ಸ್ನೇಹಿತರೆ. ಹಾಗೆಯೇ ಅನುಭವ ಅನ್ನೋ ಉಪಘಟಕದಲ್ಲಿ ನಿಗದಿತ ವಿಷಯವು ಮಕ್ಕಳ ಸ್ವ ಅನುಭವ ಮತ್ತು ಸಮುದಾಯದಲ್ಲಿನ ನೈಜ ಅನುಭವಗಳನ್ನು ಹೊಂದಲು ಪೂರಕವಾದ ಚಟುವಟಿಕೆಗಳನ್ನು ಈ ಘಟಕದಲ್ಲಿ ನೀಡಲಾಗಿದೆ. ಮತ್ತು ಇನ್ನೊಂದು ಉಪಘಟಕ ಅಂದರೆ ಅವಲೋಕನ. ಇದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಮಕ್ಕಳು ಗಳಿಸಿದ ಅನುಭವ, ಸಂಗ್ರಹಿಸಿದ ಮಾಹಿತಿಯನ್ನು ಪರಸ್ಪರ ವಿನಿಮಯ ಮಾಡುವಂತಹ ಚಟುವಟಿಕೆಗಳನ್ನು ಈ ವಿಭಾಗದಲ್ಲಿ ನೀಡಲಾಗಿದೆ. ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ ಸವಾಲುಗಳು, ಪರಿಹಾರಗಳು, ಪರಿಣಾಮಗಳು ಇತ್ಯಾದಿಗಳನ್ನು ಅರಿಯಲು ಪ್ರೇರೇಪಣೆಯನ್ನು ನೀಡುತ್ತೆ. ಮತ್ತು ಸ್ವಕಲಿಕೆ, ಸ್ವ ಅನುಭವಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳೋದು ಮತ್ತು ನೆರವಾಗೋದಲ್ಲದೆ ಪರಿಕಲ್ಪನೆಗಳನ್ನು ಆಂತರಿಕವಾಗಿ ಗಳಿಸಲಿಕ್ಕೆ ಪ್ರಭಾವವನ್ನು ಬೀರುತ್ತೆ. ಅದರ ಜೊತೆಗೆ ಪ್ರತಿ ಘಟಕದಲ್ಲಿನ ಚಟುವಟಿಕೆಗಳನ್ನು ತರಗತಿ 1ರಿಂದ 3, ತರಗತಿ 4ರಿಂದ 5, ತರಗತಿ 6ರಿಂದ 8 ಹೀಗೆ ವಯೋಮಾನಕ್ಕೆ ಅನುಗುಣವಾಗಿ ತರಗತಿಯವರು ಪ್ರತ್ಯೇಕವಾದಂಥ ಚಟುವಟಿಕೆಗಳನ್ನು ನೀಡಲಾಗಿದೆ ಸ್ನೇಹಿತರೆ. ಶಿಕ್ಷಕರು ತಮ್ಮ ಸೃಜನಶೀಲತೆಗೆ ಅನುಗುಣವಾಗಿ ಇನ್ನೂ ಉತ್ತಮವಾದಂಥ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ಬೋದು. ಇವು ಕೇವಲ ಒಂದು ಮಾರ್ಗದರ್ಶನ ಅಷ್ಟೇ ಸ್ನೇಹಿತರೆ. ಹಾಗಾಗಿ ಇನ್ನೂ ಉತ್ತಮವಾದಂಥ ಚಟುವಟಿಕೆಗಳನ್ನು ರೂಪಿಸಿಕೊಳ್ಬೋದು. ಪ್ರತಿಯೊಂದು ಕೈಪಿಡಿಯ ಹಂತದಲ್ಲಿ ಹಂತವಾರು ಉದ್ದೇಶಗಳು ಮತ್ತು ಹಂತವಾರು ಕಲಿಕಾ ಫಲಗಳನ್ನು ಹೊಂದಿರತಕ್ಕಂಥ ಮಾರ್ಗದರ್ಶಿ ನಿಯಮಗಳನ್ನು ಸಹ ನೀಡಲಾಗಿದೆ. ಪ್ರತಿ
ಪ್ರತಿ ಕೈಪಿಡಿಯಲ್ಲಿನ ಚಟುವಟಿಕೆಗಳನ್ನು ಶಿಕ್ಷಕರ ಸ್ಪಷ್ಟ ಮಾರ್ಗದರ್ಶನದಲ್ಲಿ ಹಿರಿಯ ವಿದ್ಯಾರ್ಥಿಗಳು ನಡೆಸುವಂತೆ ರೂಪಿಸಲಾಗಿದೆ ಸ್ನೇಹಿತರೆ. ಇದರ ಜೊತೆಗೆ ಸಂಭ್ರಮ ಶನಿವಾರ ನೋ ಬ್ಯಾಗ್ ಡೇ ಕಾರ್ಯಕ್ರಮ ನಿರ್ವಹಣೆಯ ಮಾಹಿತಿಯನ್ನು ಈ ಕೆಳಕಂಡಂತೆ ಮಾಯವಾರು ಅಂದರೆ ಪ್ರತಿ ತಿಂಗಳವಾರು ಯಾವ ರೀತಿಯಾಗಿ ಅನುಷ್ಠಾನಗೊಳಿಸಬೇಕು, ಯಾವ್ಯಾವ ಚಟುವಟಿಕೆಗಳನ್ನು ಆಯೋಜನೆ ಮಾಡಬೇಕು ಅಂತ ನಾವು ನೋಡೋದಾದರೆ, ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ, ಅದು ಜೂನ್ 3ನೇ ಶನಿವಾರ 2024ರಲ್ಲಿ ನಡೀತಾ ಇದೆ. ಹಾಗೆಯೇ ಇಂಥ ಚಟುವಟಿಕೆಯನ್ನು ಆಯೋಜನೆ ಮಾಡಬೇಕು. ಎರಡನೇದಾಗಿ ಜುಲೈ ತಿಂಗಳಿನಲ್ಲಿ ಯಾವ ಚಟುವಟಿಕೆ ಅಂದರೆ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ ಬಗ್ಗೆ ಚಟುವಟಿಕೆಯನ್ನು ಆಯೋಜನೆ ಮಾಡಬೇಕಾಗತ್ತೆ. ಆಗಸ್ಟ್ 2024ರಲ್ಲಿ ಮಾಧ್ಯಮ ಮತ್ತು ಅಂತರ್ಜಾಲದ ಸದ್ಬಳಕೆಯ ಬಗ್ಗೆ ಒಂದು ಚಟುವಟಿಕೆಯನ್ನು ಆಯೋಜನೆ ಮಾಡಬೇಕು. ಆಯಾ ವಯೋಮಾನ ಮತ್ತು ಆಯಾ ತರಗತಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು ಮುಖ್ಯ ಶಿಕ್ಷಕರ, ಸಹ ಶಿಕ್ಷಕರ ಮತ್ತು ಸಿಬ್ಬಂದಿ ವರ್ಗದವರ STMC ಅವರ ಬಹುಮುಖ್ಯವಾದಂಥ ಕೆಲಸ ಸ್ನೇಹಿತರೆ. ಹಾಗೆಯೇ ಪೌಷ್ಟಿಕತೆ, ಸ್ವಾಸ್ಥ್ಯ ಮತ್ತು ಶುಚಿತ್ವ ಇದ್ರ ಬಗ್ಗೆ ಸೆಪ್ಟೆಂಬರ್ 3ನೇ ಶನಿವಾರದಂದು ಆಯೋಜನೆ ಮಾಡಬೇಕು. ಮತ್ತು ಜೊತೆಗೆ ಅಕ್ಟೋಬರ್ ತಿಂಗಳಲ್ಲಿ ಸಾರ್ವಜನಿಕ ನೈರ್ಮಲ್ಯ ಘನ ತ್ಯಾಜ್ಯದ ನಿರ್ವಹಣೆ ಬಗ್ಗೆ ಚಟುವಟಿಕೆ, ಮತ್ತು ನವಂಬರ್ನಲ್ಲಿ ಆರೋಗ್ಯ ಜೀವನ ಶೈಲಿ ಅನ್ನೋದ್ರ ಬಗ್ಗೆ ಚಟುವಟಿಕೆಯನ್ನು ಆಯೋಜನೆ ಮಾಡಿಕೊಳ್ಬೇಕು. ಮತ್ತು ಡಿಸೆಂಬರ್ನಲ್ಲಿ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ಅನ್ನೋ ಕಾರ್ಯಕ್ರಮದ ಕುರಿತಾಗಿ ಚಟುವಟಿಕೆಯನ್ನು ನೋ ಬ್ಯಾಗ್ ಡೇ ಅಂದರೆ ಆ ದಿನ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಜನವರಿ 2025ಕ್ಕೆ ರಸ್ತೆ ಸುರಕ್ಷತೆ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಫೆಬ್ರವರಿ 2025ಕ್ಕೆ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭದಲ್ಲಿ ರಕ್ಷಣೆ ಮತ್ತು ಭದ್ರತೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಿಗೆ ಸೂಕ್ತವಾದಂಥ ತಿಳುವಳಿಕೆ ನೀಡಲಿಕ್ಕಾಗಿ ಆಯಾ ಚಟುವಟಿಕೆಯನ್ನು ಹಮ್ಮಿಕೊಳ್ತಕ್ಕಂಥದ್ದು. ಮಾರ್ಚ್ 2025ರಲ್ಲಿ ಲಿಂಗ ಸಮಾನತೆಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥ ಚಟುವಟಿಕೆಗಳನ್ನು ಆಯೋಜನೆ ಮಾಡಬೇಕು. ಈ ರೀತಿಯಾಗಿ ಪ್ರತಿ ತಿಂಗಳ 3ನೇ ಶನಿವಾರದಂದು ಚಟುವಟಿಕೆಗಳನ್ನು ಆಯೋಜನೆ ಮಾಡಬೇಕು. ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಸ್ವಯಂ ವಿವರಣಾತ್ಮಕ ಮಾಡ್ಯೂಲನ್ನು ಸಹ ಈ ಒಂದು ಕೈಪಿಡಿಯಲ್ಲಿ ಒದಗಿಸಲಾಗಿದೆ ಸ್ನೇಹಿತರೆ. ಇದಕ್ಕೆ ವಿಷಯಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ನಿರ್ವಹಿಸ್ತಕ್ಕಂಥ ವಿಧಾನವನ್ನು ಕುರಿತು ವಿವರಣೆ ನೀಡಲಾಗಿದೆ. ಸದರಿ ಮಾಡೆಲ್ಗಳನ್ನು ಶಿಕ್ಷಕರ ಮಾರ್ಗದರ್ಶಿಯ ಮಾಹಿತಿಗಾಗಿ DSCRTಯ ವೆಬ್ಸೈಟ್ನಲ್ಲೂ ಸಹಿತ ನೀಡಲಾಗಿದೆ. ಇದರ ಲಿಂಕ್ ಏನಪ್ಪ ಅಂತಂದರೆ DSCRT.nic.in/KASP/ಕಲಿಕಾ ಚೇತರಿಕೆ.ASP ಅಂತ ನೀವು ಹೋಗಿ ಗೂಗಲ್ಗೆ ಹೋಗಿ ಸರ್ಚ್ ಕೊಟ್ಟರೆ ನೀವು ಇದರ ಮಾಹಿತಿಯನ್ನು ಸಹಿತ ನೀವು ಆನ್ಲೈನ್ನಲ್ಲಿ ತಿಳ್ಕೊಳ್ಬೋದು ಸ್ನೇಹಿತರೆ. ಇದು ಏನಪ್ಪ ಅಂತಂದರೆ ಬಹುಮುಖ್ಯವಾಗಿರ್ತಕ್ಕಂಥ ನೋ ಬ್ಯಾಗ್ ಡೇ ಅಂದರೆ ಸಂಭ್ರಮ ಶನಿವಾರ ಕಾರ್ಯಕ್ರಮ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ.